ಯಾವ ಹೆಣ್ಣು ತನ್ನ ನೋವ್ನ ಪಬ್ಲಿಕ್ ಅಲ್ಲಿ ಹೇಳ್ಕೊಳ್ಳೋದಿಲ್ಲ ಇಂಗಳಿಗೆ ಅವ್ರೆ. ಅವಳು ಸಹಿಸ್ಕೋತಾಳೆ. ಅದಕ್ಕೆ ಹೆಣ್ಣನ್ನ ಸಹನೆ ಅಂತ ಕರೆಯೋದು. ಗಂಡನ್ ವರ್ತನೆ ಮಿತಿಮೀರಿ ಹೋದಾಗ ಕೆಲವು ಹೆಣ್ಮಕ್ಳು ಕನ್ನಡಿ ಮುಂದೆ ನಿಂತು ತಮ್ಮ ನೋವನ್ನ ಹೇಳ್ಕೊತಾರೆ. ಇನ್ ಕೆಲವರು ಪ್ರಜ್ಞಾ ಥರ ಡೈರಿಲಿ ಬರ್ಕೋತಾರೆ ಅಷ್ಟೆ. ಆದ ನೋವನ್ನ ಹೆಣ್ಣು ಎಲ್ಲೂ ಹೇಳ್ಕೊಳ್ಳಲ್ಲ. ಸಂಸಾರದ ತಾಪತ್ರಯಗಳು ಎಲ್ಲಿ ಹೊರಗಡೆ ಗೊತ್ತಾದ್ರೆ ತನ್ನ ಗಂಡನ್ ಮರ್ಯಾದೆ ಹೋಗ್ಬಿಡುತ್ತೋ ಅಂತ ಎಲ್ಲನೂ ಅವರೇ ಸಹಿಸ್ಕೋತಾರೆ. ಆದ್ರಿಂದ ತಾಪತ್ರಯಗಳು, ನೋವುಗಳು ಹೆಣ್ಣನ್ನ ಬಿಟ್ಟು ಹೋಗೋದೇ ಇಲ್ಲ. ನೋಡಿ, ನನ್ನನ್ನು ನಾನು ಸಮರ್ಥನೆ ಮಾಡ್ಕೋತಾ ಇಲ್ಲ. ನನ್ನ ಪ್ರಜ್ಞಾನ ನನ್ನ ಹೆಂಡ್ತಿನ ತುಂಬ ಗೌರವದಿಂದ ನೋಡ್ಕೊಂಡಿದ್ದೀನಿ. ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ವಿ. ಇದು ನನ್ನ ಮನಸಾಕ್ಷಿಗೆ ಗೊತ್ತು. ಹಿಂದಿನ ಕಾಲದಲ್ಲಿ ಗಂಡ ತೀರ್ ಹೋದ್ರೆ